ಬೆಳಿಗ್ಗೆ ಬೆಳಿಗ್ಗೆ ನಮ್ ಟಾಮ್ ಅಂಡ್ ಜೆರಿ ಕೂಡ ಜಗಳ ಆಡ್ತಾ ಇದ್ರು. ಯಾವ ತರ ಆಡ್ತಾ ಇದ್ರು ಅಂತ ನೀವೇ ನೋಡಿ. ಜಗಳ ಏನೋ ಆಡ್ತಾ ಇದ್ರು, ಚೆನ್ನಾಗೇ ಇತ್ತು. ಆದ್ರೆ ಅವ್ರ ಅಮ್ಮ ಬಂದು 2 ಗೂಸ ಇಕ್ಕಿ ಸ್ಕೂಲ್ಗೆ ಡೈರೆಕ್ಟ್ ಆಗಿ ಇಬ್ಬರನ್ನು ಕಳಿಸಿದ್ರು. ಅದಾದ್ಮೇಲೆ ನಮ್ಮಮ್ಮ ಕೂಡ ಫೋನ್ ಮಾಡಿ ಡೈರಿ ಬಾಕ್ಲಾಗ್ತಾರೆ, ಹಾಲ್ ತಗೊಂಬ ಅರ್ಧ ಲೀಟರ್ ಅಂದ್ರು. ನಾನು ಕೂಡ ಡೈರಿಗೆ ಹೋಗಿ ಹಾಲ್ ತಗೊಂಡು ನಾನು ಕೂಡ ನಮ್ಮ ಬ್ರೋ ಹೋದೆ. ನಮ್ಮ ಅಮ್ಮನ ಒಂದು ಚಮಕ್ ಕೊಡೋಣ ಅಂತ ಹೇಳ್ಬಿಟ್ಟು, ಅಮ್ಮ ಹಾಲ್ ತಗೊಂಬಂದಿಲ್ಲ ಇವತ್ತು ಮರ್ತೋಗ್ಬಿಟ್ಟೆ ಅಂತ ಹೇಳ್ದೆ. ನಮ್ಮಮ್ಮ ಯಾವ ತರ ಡೈಲಾಗ್ ಹೊಡೆದ್ರು ಅಂತ ನೀವೇ ನೋಡಿ. ಅದಾದ್ಮೇಲೆ ನಮ್ಮಪ್ಪ ಕೂಡ ಫೋನ್ ಮಾಡಿ ಡೈರೆಕ್ಟ್ ಆಗಿ ಶುಂಠಿ ತೋಟದಲ್ಲಿ ಮದ್ದು ಹೊಡಿಬೇಕು, ಬೇಗ ಕಲ್ಸಿಕ್ಕಿದ್ದೀನಿ, ಬೇಗ ಅಣ್ಣ ಕೂಡ ಒಬ್ರು ಬಂದಿದ್ದಾರೆ, ಬೇಗ ಕಂಪ್ಲೀಟ್ ಮಾಡಬೇಕು, ಬೇಗ ಬಾ ಅಂತ ಹೇಳಿದ್ರು. ಮದ್ದು ಯಾವ್ದಪ್ಪ ಹೊಡೆದಿರೋದಂದ್ರೆ ಇದೆ. ಎಲ್ಲ ಕಲ್ಸ್ಕೊಂಡು ನಾನು ಡ್ರಮ್ ನೀರ್ ಹಾಕೊಂಡು ಮದ್ದೆಲ್ಲ ಕಲ್ಸ್ಕೊಂಡು ಬಾಟ್ಲಲ್ಲಿ ಇರತಕ್ಕಂಥ ನೀರು ಒಳಗಡೆ ಎಲ್ಲ ಹಾಕಿ ಅಲ್ಲಾಡಿಸಿ ಒಳಗಡೆ ಹಾಕಿದೆ. ಕೈಯೆಲ್ಲ ಕ್ಲೀನ್ ಆಗಿ ಎಲ್ಲ ತೊಳ್ಕೊಂಡು ಕೆಲಸ ಕೂಡ ಸ್ಟಾರ್ಟ್ ಮಾಡಿದೆ. ಮೊಬೈಲ್ ತಗೊಂಡು ಟೈಮ್ ನೋಡಿದ್ರೆ 1 ಗಂಟೆ ಸಹ ಆಗಿತ್ತು, ಕೆಲಸ ಕೂಡ ಕಂಪ್ಲೀಟ್ ಆಯ್ತು. ಮತ್ತೆ ಮಿಷಿನ್ ಮತ್ತೆ ನಾಜಲ್ ಎಲ್ಲ ತಗೊಂಡು ಡೈರೆಕ್ಟ್ ಆಗಿ ನಾವು ಗಾಡಿ ಹತ್ರ ಹೋದ್ವಿ. ಗಾಡಿ ಹತ್ರ ಹೋಗಿದ್ದಾದ್ಮೇಲೆ ಕರೆಂಟ್ ಕೂಡ ಸಹ ಬಂದಿತ್ತು. ಬ್ರೋಕ್ಲಿಗೆ ನೀರು ಕೂಡ ಬಿಡಬೇಕಾಗಿತ್ತು. ನೀರು ಕೂಡ ಬಿಟ್ಟೆ. ನಮ್ ತೋಟದ ಭಾಗದಲ್ಲಿ ಚಾಕ್ಲೇಟ್ ಸಹ ಆಗಿದ್ರು. ಹೋಗಿ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿದ್ವು ಹೂವು ಕೂಡ. ಅವರು ಎಲ್ಗಪ್ಪ ಆಗ್ತಾರೆ ಅಂದ್ರೆ ನೆಂದುಗುಡಿಗೆ ಆಗ್ತಾ ಇದ್ರು. ಅದ್ರ ಸಲುವಾಗಿ ಅವ್ರು ಪ್ಯಾಕ್ ಎಲ್ಲ ಮಾಡ್ಕೊಂತಾ ಇದ್ರು. ರೇಟ್ ನೋಡಿದ್ರೆ ಪಾತಾಳಕ್ಕೆ ಕುಸಿತ್ತು, 30 ರೂಪಾಯಿಗೆ ಸಹ ಇತ್ತು. ಆ ಅಜ್ಜಿ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ಅಜ್ಜಿ ಏನಪ್ಪ ಹೇಳ್ತಾ ಇದಾರೆ ಅಂದ್ರೆ 2 ಬಾಗಿಯೂ ಸಹ 2 ದಿನದಲ್ಲಿ ಕರೆಕ್ಟ್ ಆಗಿ 100 kg ಅನ್ನೋದು ಕಿತ್ತಿದಾರಂತೆ. ಆ ಕಿತ್ತಿರೋ ಹೂವು ಏನೆಲ್ಲ ಏನ್ ಮಾಡಿದಾರೆ ಅಂದ್ರೆ ದಾನ ಮಾಡಿದ್ದಾರೆ. ಏನಕ್ಕಪ್ಪ ಅಂದ್ರೆ ದೇವಸ್ಥಾನಕ್ಕೆ ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ರೈತರಿಗೆ ಯಾವತ್ತೂ ಕೂಡ ಕೈ ಮೇಲೆ ಇರುತ್ತೆ ಹೊರತು ಕೈ ಚಾಚೋ ತರ ಇರಲ್ಲ. ಅದೇ ತರ ನಮ್ಮ ಮಾವನ ಮಗನಿಗೂ ಕೂಡ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಸಜೆಷನ್ ಕೊಟ್ರು ಅಜ್ಜಿ. ಯಾವ ತರ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಸ್ಕೂಲ್ಗೆ ಹೋಗೋದಾ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.